ಹಾಯ್ ನೋಡಿ, ಒಂದು ಬಟ್ಲು ಮಿಲ್ಕ್ ತೊಗೊಂಡಿದ್ದೀನಿ, ಹಾಲು, ಹಸಿ ಹಾಲು. ಇದರಲ್ಲಿ ಒಂದು ಬಟ್ಲು ಕಾಯಿ ತುರಿ ಇದೆ, ಇದರಲ್ಲಿ ಹಾಲು ತೊಗೊಳ್ತೀನಿ ಒಂದು ಬಟ್ಲು. ಇದಕ್ಕೆ 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು ಬಂದು ಏನು ಸ್ವೀಟು ಅಂತಂದರೆ ನೋಡಿ, ಇದು ಒಂದೇ ಒಂದು ರೌಂಡ್ ಆಗಿದೆ, ಒಂದು 2 ರೌಂಡ್ ಆಗೋದು ಸಾಕಿದು. ಜಾಸ್ತಿ ರುಬ್ಬೋದು ನಮಗೆ ಗಟ್ಟಿ ಹಾಲು ಬೇಕು, ಅದಕ್ಕೋಸ್ಕರ ನೋಡಿ. ಇದು ಎದೆ ನೋವಿಗೆಲ್ಲ ತುಂಬ ಒಳ್ಳೇದಿದು. ಬಟ್ಲು ಅಕ್ಕಿ ಹಸಿಟ್ಟು, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಸ್ವಲ್ಪ ತುಪ್ಪ, ಸ್ವಲ್ಪ ಬಿಸಿ ನೀರು. ನಾವು ಮುದ್ದೆ ಥರ ಕಲಿಸ್ಬೇಕು. ಇದನ್ನು ಬಿಸಿ ಬಿಸಿ ಇರುವಾಗಲೇ ಕಲಿಸೋದು ಚೆನ್ನಾಗಿರುತ್ತೆ. ಈ ಥರ ನಾವು ರೊಟ್ಟಿಗೆ ಹೆಂಗೆ ಕಲಿಸ್ತೀವಿ ನೋಡು, ಆ ಥರ ಈ ಥರ ಉಂಡೆ ಬಂದರೆ ಸಾಕು. ನೋಡಿ, ಹಿಂಗೆ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ಈ ಥರ ಇರಬೇಕು. ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ, ಇದು ಬೇಬಿ ಕಡ್ಬಲ್ವಾ, ಅದಕ್ಕೋಸ್ಕರ ಇಷ್ಟು ಚಿಕ್ಕ ಚಿಕ್ಕದಾಗಿದ್ದರೆ ಸಾಕು. ಎಷ್ಟೊಂದು ಉಂಡೆ ಆಗಿದೆ ಅಂತ. ಒಂದು ಕಪ್ ಇತ್ತಲ್ಲಿ ಇಷ್ಟೆಲ್ಲ ಆಗುತ್ತೆ ನೋಡಿ. ಇದು ಹಸಿ ಹಾಲು ಒಂದು ಬಟ್ಲು ನೋಡಿ. ಹಾಲು ಒಂದು ಕುದಿ ಬಂದಿದೆ ಹಾಲು. ಇವಾಗ ಇದಕ್ಕೆ ಕಡುಬು ಹಾಕೋಣ ಇದಕ್ಕೆ. ಇದು ಹಾಲಲ್ಲಿ ಬೇಯಬೇಕು, ಯಾಕೆಂದರೆ ತೆಂಗಿನ ಹಾಲು ಹಾಕ್ಬಿಟ್ರೆ ತೆಂಗಿನೆಲ್ಲ ಹೊಡೆದೋಗುತ್ತೆ. ಅದಕ್ಕೆ ನಾವು ಹಾಲಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ತೆಂಗಿನ ಹಾಲು ಹಾಕಬೇಕು. ಇದು ಒಂದು 10 ನಿಮಿಷ ಬೇಯಬೇಕು ಇದು ಹಾಲಲ್ಲೆಲ್ಲ. ಬೆಂದಾದ್ಮೇಲೆ ನಾವು ಕಾಯಿ ಹಾಲು ಹಾಕೋಣ ನೋಡಿ. ಇವಾಗ 10 ನಿಮಿಷ ಆಗಿದೆ, ಇದು ಬೆಂದಿದೆ ಚೆನ್ನಾಗಿದ್ದು. ಇದಕ್ಕೆ ನಾವು ಸಕ್ಕರೆ ಹಾಕ್ತಿದ್ದೀನಿ. ನಾನು ಸಕ್ಕರೆ ಸ್ವಲ್ಪ ಕಮ್ಮಿನೇ ತಿನ್ನೋದು, ನಿಮ್ಗೆ ಎಷ್ಟು ಬೇಕಾದ್ರೆ ಸಿಹಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಪ್ಪು ಮಿಲ್ಕು ಒಂದು ಕುದಿ ಕುದಿಸೋಣ, ಜಾಸ್ತಿ ಬೇಡ, ಜಾಸ್ತಿ ಕುದಿ ಹೊಡೆದೋಗುತ್ತೆ. ಒಂದೇ ಒಂದು ಕುದಿ ಇದು ನೋಡಿ. 10 ನಿಮಿಷ ಆಯಿತು, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇಷ್ಟಿದೆ ನೋಡಿ, ಈ ಥರ ಇರಬೇಕು ಹಾಲು. ಸ್ವಲ್ಪ ಕಲರ್ಗೋಸ್ಕರ ಕೇಸರಿ ದಳ ಹಾಕೋಣ, 1-2 ನೋಡಿ ಸಾಕು. ಇಷ್ಟೇ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ.